ಇವತ್ತು ದೆಹಲಿಯ ಉತ್ತಮ ನಗರದಲ್ಲಿ 26 ವರ್ಷದ ಮುಗ್ಧ ಹಿಂದೂ ದಲಿತ ಯುವಕ ತರುಣ್ ಕುಮಾರ್ ನನ್ನು ಕೆಲ ಮತಾಂಧ ಜಿಹಾದಿಗಳು ಕೇವಲ ಒಂದು ಸಣ್ಣ ಕಾರಣಕ್ಕಾಗಿ ಭೀಕರವಾಗಿ ಕಬ್ಬಿಣ ರಾಡ್ಗಳಿಂದ ಹಾಗೂ ಇತರೆ ವಸ್ತುಗಳಿಂದ ಹೊಡೆದು ಜೀವವನ್ನು ತೆಗೆದಿದ್ದಾರೆ. ಎಲ್ಲಿ ಹೋಗ್ತಾ ಇದೆ? ಯಾಕೆ ಇವ್ರ ಮೇಲೆ ಕಾನೂನಿನ ಮೇಲೆ ಇವರಿಗೆ ನಂಬಿಕೆ ಇಲ್ವಾ? ಒಂದು ಪುಟ್ಟ ಬಾಲಕಿ ಉತ್ತಮ ನಗರದಲ್ಲಿ ಪುಗ್ಗಾದಲ್ಲಿ ಬಣ್ಣ ಹಾಕಿ ಆಡುವಂಥ ಸಂದರ್ಭದಲ್ಲಿ ಒಬ್ಬ ಬುರ್ಕಾ ಹಾಕೊಂಡಂಥ ಮಹಿಳೆಗೆ ಆ ಬಣ್ಣ ಸಿಡಿತದೆ. ಆ ಮಹಿಳೆ ಹೋಗಿ ಕೆಲ ಮತಾಂಧ ಮುಸ್ಲಿಮರನ್ನ ಅಲ್ಲಿ ಕೂಡಿಸಿ ಆ ಯುವಕನ ಮೇಲೆ ಹಲ್ಲೆ ಮಾಡಿಸುವಂಥ ಕೆಲಸ ಆಗ್ತದೆ. ನಾನು ಇವತ್ತು ಆಗ್ರಹ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ, ಮಾನ್ಯ ಗೃಹ ಮಂತ್ರಿಗಳಿಗೆ, ದೆಹಲಿಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಇವ್ರನ್ನ ಕೇವಲ ಅರೆಸ್ಟ್ ಮಾಡೋದಲ್ಲ, ಇವ್ರನ್ನ ಬಹಿರಂಗವಾಗಿ ಎನ್ಕೌಂಟರ್ ಮಾಡುವಂಥ ಕೆಲವು ಕಾನೂನು ತಿದ್ದುಪಡಿ ಆಗಬೇಕಾಗ್ಯದ. ಅಂದಾಗ ಮಾತ್ರ ಇಂಥ ಮತಾಂಧ ಜಿಹಾದಿಗಳಿಂದ ಹಿಂದೂಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯದ. ಅದಕ್ಕೆ ನಾನು ಈ ಒಂದು ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತಾ, ಕೇವಲ ಸರ್ಕಾರದ ಹೊಣೆ ಮಾತ್ರ ಅಲ್ಲ, ಇದರೊಳಗೆ ರಾಷ್ಟ್ರಭಕ್ತ ಹಿಂದೂಗಳ ಜವಾಬ್ದಾರಿ ಕೂಡ ಬಹಳ ದೊಡ್ಡದಿದೆ. ಇಂಥ ಜಿಹಾದಿಗಳದಾರ, ಯಾರು ಭಾರತೀಯರೇ ತುಕಡೆ ಹೊಂಗಿ ಅಂತಾರೋ, ಯಾರು ಭಾರತ ಮಾತೆಗೆ ಅಗೌರವ ತೋರ್ತಾರೋ, ಯಾರು ದೇವಿ ದೇವತೆಗಳನ್ನು ಅಪಮಾನ ಮಾಡ್ತಾರೋ, ಯಾರು ಹಿಂದೂ ಮೆರವಣಿಗೆಗಳ ಮೇಲೆ ಕಲ್ಲೆಬಿಸಿ ದೇಶದಲ್ಲಿ ಕೋಮುಗಲಭೆ ಎಬ್ಬಿಸ್ತಾರೋ, ಯಾರು ಇವತ್ತು ನಮ್ಮ ಸೈನಿಕರು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚದ ಕೆಲಸ ಮಾಡ್ತಾರೋ, ಇಂಥ ಯಾವುದೇ ಮತಾಂಧ ಜಿಹಾದಿಗಳ ಜೊತೆ ವ್ಯವಹಾರ ಮಾಡುವುದನ್ನು ಸಮಸ್ತ ಹಿಂದೂ ಸಮಾಜ ನಿಂದಿರಿಸಬೇಕು. ಇದರಲ್ಲಿ ನಾ ಯಾವುದೇ ಧರ್ಮದ ವಿರೋಧಿ ಹೇಳಿಕೆ ಕೊಡ್ತಾ ಇಲ್ಲ. ಯಾರು ಇಂಥ ಕೆಲಸ ಮಾಡ್ತಾರೋ, ದೇಶ ವಿರೋಧಿ ಕೆಲಸ ಮಾಡ್ತಾರೋ, ಅವರೊಟ್ಟಿಗೆ ನಾವು ಯಾವುದೇ ರೀತಿ ವ್ಯವಹಾರವನ್ನು ಇಟ್ಕೋಬಾರ್ದು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕರೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅಂದಾಗ ಮಾತ್ರ ಇವರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಸಾಧ್ಯ ಅದ. ಕೇವಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾತ್ರ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಜಿಹಾದಿಗಳನ್ನ ಎನ್ಕೌಂಟರ್ ಮಾಡಿದಾಗ ಮಾತ್ರ ಇಂಥ ಮುಗ್ಧ ಹಿಂದೂಗಳ ಹತ್ಯೆಯನ್ನು ತಡೀಲಿಕ್ಕೆ ಸಾಧ್ಯದ ಅಂತೇಳಿ ನಾನು ಇವತ್ತು ಆಗ್ರಹ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸ್ವಾಮಿ ವಿವೇಕಾನಂದ ಸೇನೆ, ಕರ್ನಾಟಕ ಯೂತ್ ಫೌಂಡೇಶನ್ ಹಾಗೂ ಇನ್ನಿತರ ಎಲ್ಲ ಹಿಂದೂ ಪರ ಸಂಘಟನೆಗಳು ಇಲ್ಲಿ ಬಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ.